ಸಾಕಷ್ಟು ಜಿದ್ದಾಜಿದ್ದಿನ ಒಂದು ಕಾದಾಟ ನಿಮಗಾಗಿ ಕಾಯ್ತಾ ಇದೆ. ಎರಡು ಬಲಿಷ್ಠ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಕೇಶವ್ ಚಾಟ್ರೆ. ಮುಂದಿನ ಪಂದ್ಯ ಗೋವಿಂದರಾಜನಗರ ವಿರುದ್ಧ ಕೆಂಪೇಗೌಡ. ಎರಡು ತಂಡದ ನಾಯಕರೇ ತಮಗಿದು ಮೊದಲ ಕರೆ. ಗೋವಿಂದರಾಜನಗರ ವಿರುದ್ಧ ಕೆಂಪೇಗೌಡ. ಬೇಗ ರೆಡಿಯಾಗಿ. ಕೆಂಪೇಗೌಡ ವಿರುದ್ಧ ಗೋವಿಂದರಾಜನಗರ. ಬೇಗ ರೆಡಿ ಆಗ್ಬೇಕು. ಮಲ್ಕೊಂಡಿರ್ತೀರಲ್ಲ. ದಾಳಿಯಲ್ಲಿ ನರೇಂದ್ರ ಎಸ್ಕೇಪ್ ಆಗುವಂತ ಪ್ರಯತ್ನಿಸ್ತಾ ಆದ್ರೆ ಒಂದೊಳ್ಳೆ ಚೈನ್ ಟ್ಯಾಕಲ್ ಭೂಮಿ ತುಮಕೂರು ತಂಡದ ಆಟಗಾರರಿಂದ. ಭೂಮಿ ತುಮಕೂರು ತಂಡದ ಧನಂಜಯ್ ನಮ್ಮ ದುಂಡದ ಅದೃಷ್ಟವಂತ ದಯಾ. ಅವ್ರ ಸ್ಲಿಪ್ಪರ್ ಯಾರೋ ಎಲ್ಲ ಮಿಸ್ ಮಾಡಿದ್ದಾರೆ. ಕಿಶೋರಿ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿ ದಾಳಿಯಲ್ಲಿ ಮನು ಡಿವೈಎಸ್ಎಸ್ ತುಮಕೂರು ತಂಡದ ಒಬ್ಬ ಬಲಿಷ್ಠ ದಾಳಿಗಾರ ಭೂಮಿ ತುಮಕೂರು ಆಟದಲ್ಲಿ. ಮಂಜು ಅವರೇ ಏನ್ ಹೇಳ್ತಾರೆ? ಮತ್ತೆ ದಾಳಿಯಲ್ಲಿ ಭೂಮಿ ತುಮಕೂರು ತಂಡದ ಧನಂಜಯ. ಧನು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಟಗಾರರು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ ಅಂತವ. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರ್ಬೇಕು.
ಇಲ್ಲ ಇಲ್ಲ ಆಡ ಇಲ್ಲ 4-0 ಪಂದ್ಯ ಭೂಮಿ ತುಮಕೂರು ಪರವಾಗಿ. ದಾಳಿಯಲ್ಲಿ ಚಾಟ್ರಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟದ ನಡುವೆ ಕೇಶವ್ ಚಾಟ್ರಿ ಕೈ ಹಾಕಲ್ಲ ಹೊಡೆದಿಲ್ಲ ಕಾಲು ಚಿತ್ರನ್ನ ಗೊತ್ತೈತಲ್ಲ ಏನು ವೇಸ್ಟ್ ಮಾಡ್ತೀರಾ ಹೇಳ್ರಿ ಈಚೆ ಕಡೆ ಬರ್ತೀವಿ ಎಲ್ಲ ಟೀ ಮಾಡಕ್ Third right, 2 on time. ಎಲ್ಲ ತಕ್ಕಂತ ದಾಳಿಯಲ್ಲಿ ಡಿವೈಎಸ್ಎಸ್ ತುಮಕೂರು ತಂಡದ ಮನು ವೇಗದ ದಾಳಿ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಉತ್ತಮವಾದಂತಹ ಟ್ಯಾಕಲ್. ದಾಳಿಗಾರರಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. Third right, 2 on time. ದಾಳಿಯಲ್ಲಿ ಧನು ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ಧನು ಅಂಪೈರ್ ಕೊಡ್ತಾರೆ ಸುಮ್ಕಿರ ಕೊಡ್ತಾರೆ ನಮ್ಮ ಅಂತ ಕಳಿಸ್ತಾ ಇಲ್ಲ ಡಿವೈಎಸ್ಎಸ್ ತುಮಕೂರು ತಂಡದ ಯುವ ಆಟಗಾರ ಜರ್ಸಿ ನಂಬರ್ 10 ಆಟಗಾರ ನೋಡೋದು ತಕ್ಕೊಂಡು ಅತ್ಯುತ್ತಮವಾದಂತಹ ಟ್ಯಾಕಲ್. ಮಾಡೋ 1+2 3 ಪಾಯಿಂಟ್ ಭೂಮಿ ತುಮಕೂರು. 9-2 9-2 ಭೂಮಿ ತುಮಕೂರು ಪರವಾಗಿ. ದಾಳಿಯಲ್ಲಿ ಕೇಶವ್ ಚಾಟ್ರಿ ಇಲ್ಲೇ ಕೂಗ್ ನೀನು ಅಲ್ಲೊಂದು ಕೂಗ್ದಂಗೆ ಚಂದನ ಫೋನ್ ಮಾಡಿ ಒಂದ್ ಜಳಸೈತೆ ಹಂಗೆ ನೋಡಿ ಇಲ್ಲ ಉಪ್ಪಿಟ್ಟು ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ಗೆ ಕೋಚ್ ಮಾಡೋದಕ್ಕೆ ನಮ್ಮ ವಿನಯ್ ಕುಮಾರ್ ಡಿಜೆ ಅವರು ರೆಡಿ ಆಗ್ತಾರೆ. ವಿನಯ್ ಕುಮಾರ್ ಅವರೇ, ಟೀಮ್ ರೆಡಿ ಆಗ್ತಿದ್ರ? ನಿಮ್ ಟೀಮ್ ವಿನಯ್ ಕುಮಾರ್ ಅವರು ನೆಕ್ಸ್ಟ್ ಮ್ಯಾಚ್ ನಿಮ್ದೆ. ನಿಮ್ ಏರಿಯಾ ಹುಡುಗರು ಅವ್ರ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಅದೇ ಬೇಜಾರು. ನರೇಂದ್ರ ಬಾರಿ ಕಾತೊಡ್ಬೇಕಾಗಿದೆ. ಈಚ್ 1 ಪಾಯಿಂಟ್. ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಮೋಹನ್ ಬೆಂಗಳೂರವರು, ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ಬೆಂಗಳೂರವರು ಹಾಗೂ ಶ್ರೀಯುತ ನರಸಿಂಹಮೂರ್ತಿ ಬೆಂಗಳೂರವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮಂಜುನಾಥ್ ತಿಪ್ಟೂರು ಹಾಗೂ ಯಗಪ್ಪ ತುರುವೇಕೆರೆ ಮೂಲತಃ ಹಾವೇರಿಯವರು, ಹಾಗೆ ಸ್ಕೋರರ್ ಆಗಿ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರು, ಹಾಗೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ರವಿ ಸರ್ ಅವರು, 30 ಸೆಕೆಂಡ್ ಆಪರೇಟರ್ ಆಗಿ ಯತೀಶ್ ರವರು, ಹಾಗೆ ಕಬಡ್ಡಿ ಪಂದ್ಯಗಳಿಗೆ ತೀರ್ಪುಗಾರರಾಗಿ ಪುನೀತ್ ಹಾಗೂ ಕಿರಣ್ ರವರು ಸಹ ಕಾರ್ಯನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಶ್ರೀ ಕೆಂಪಮ್ಮ ದೇವಿ
ಈ ಜಾತ್ರಾ ಮಹೋತ್ಸವದ ದೊಡ್ಡ ಗೆಳೆಯರ ಬಳಗದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ರೈಡರ್ ಸೆಲ್ಫ್ ಔಟ್. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 12-3 ಭೂಮಿ ತುಮಕೂರು ಪರವಾಗಿ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಅವರವರೇ ಸನ್ಮಾನ ಮಾಡಿಕೊಂಡಾಗಿದೆ. ಚಳಿಗೆ ನಮ್ಮ ಕ್ಯಾಮ್ರಾಮನ್ ಹೊತ್ಕೊಂಡ್ಬಿಟ್ಟಾರೆ. ಆಗ್ಲೇ ಸನ್ಮಾನ ಅವರವರೇ ಸನ್ಮಾನ ಮಾಡ್ಕೊಂಡು ಹಾಫ್ ಟೈಮ್ ಸ್ಕೋರ್ 12-3 ಭೂಮಿ ತುಮಕೂರು ಪರವಾಗಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಡಿವೈಎಸ್ಎಸ್ ತುಮಕೂರು ತಂಡದ ಪ್ರಜ್ವಲ್ ದಾಳಿಯಲ್ಲಿ ಧನು. ಐದು ಆಟಗಳ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ. ಡೈವಿಂಗ್ ಡಬಲ್ ಆಂಕಲ್ ಹೊರಟ ಪ್ರಯತ್ನ ಇತ್ತು, ಆದ್ರೆ ಇಲ್ಲಿ ಬೇಡವಾದಂತ ಒಂದು ಟ್ಯಾಕಲ್. ಸತ್ತು ಅಲಿಯಸ್ ಕಳ್ಳು ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ದಾಳಿಯಲ್ಲಿ ಕಿಶೋರ್. ಮತ್ತೆ ದಾಳಿಯಲ್ಲಿ ಧನು. ಕೇಶವ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ನಮ್ಮ ವಿನಯ್ ಕುಮಾರ್ ಡಿಜೆ ಅವರು ಕೂತಂತ ಸ್ಟೈಲ್ ನೋಡ್ತಾ ಇದ್ರೆ ಈ ಸಲ ಕಪ್ ಅವ್ರದ್ದೇ ಅಂತ ಕಾಣಿಸುತ್ತೆ. ಮಂಡ್ಯದ ಗಂಡು ಅಂಬರೀಷ್ ಅಣ್ಣನ ಪಟ್ಟ ಅಭಿಮಾನಿ ಅವರು. ಅದೇ ಒಂದು ಕದರ್ ಅವರಲ್ಲಿ ಸುಮ್ಮನೆ ಕೂತಾನೆ ಹೋಗಿ ತಪ್ಪನ್ ಕರ್ಕೊಂಬರ್ಲಿ ನೋಡಲ್ಲ. ನಿನ್ ಬೈತಾವನ್ ತಪ್ಪ ಇಲ್ಲ, ನಿನ್ ಬೈತಾವನೆ ನೋಡಲ್ಲಿ. ಮಹಾಪ್ರಭುಗಳೇ ತಿಂಡಿ ಏನು? ಬೈತಾವನೆ ಕಾಲಿಡ್ಸಂತ ಬಂದಿದ್ದವನೇ ವಿನಯ್ ಕುಮಾರ್. ಅಲ್ಲೇ ಮಹಾಪ್ರಭುಗಳೇ ತಿಂಡಿ ಏನು ಬೆಳಗ್ಗೆ? ಒಗ್ಗರಣೆ ಯಾಕೆ ಹೇಗೆ ಕೊಡ್ತಾರದು? Captain, last 5 minutes to go. ಅದ್ಭುತವಾದಂತ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಭಾಗದಲ್ಲಿದ್ದ ದೈವ ಪ್ರತಿಭೆ ಮೊಸಳೆಯ ಬಿಗಿ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. 14-3 14-3 ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. ಲೋನ್ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ ಭೂಮಿ ತುಮಕೂರು ತಂಡಕ್ಕೆ. ಕಾತೋಡೋಣ. ಡಿವೈಎಸ್ಎಸ್ ತುಮಕೂರು ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡೇನಾದ್ರೂ ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರ? ಥರ್ಡ್ ರೈಡ್ ದಾಳಿಯಲ್ಲಿ ಕೇಶವ್ ಛಾಟ್ರಿ. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ವಿನಯ್ ಕುಮಾರ್ ಡಿಜೆ ಯಾವ ಕಡೆ ಹೊಡ್ರಿ? ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ಸೂಪರ್ ಟ್ಯಾಕಲ್.
ನರೇಂದ್ರ ಡಿವೈಎಸ್ಎಸ್ ತುಮಕೂರು ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಲೆಫ್ಟ್ ರೈಡರ್ ಈ ಬಾರಿ ಸಾಕಷ್ಟು ಹೋರಾಟ ಆದ್ರೆ ಒಳ್ಳೆ ಹೊಂದಾಣಿಕೆ ಟ್ಯಾಕಲ್ ಇಲ್ಲಿ ಭೂಮಿ ತುಮಕೂರು ತಂಡದ ಆಟಗಾರರಿಂದ. ಲಾಸ್ಟ್ 3 minutes ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 15-6 ಭೂಮಿ ತುಮಕೂರು ಪರವಾಗಿ. ದಾಳಿಯಲ್ಲಿ ಭೂಮಿ ತುಮಕೂರು ತಂಡದ ಒಬ್ಬ ಅನುಭವಿ ಆಟಗಾರ. ಅನೇಕ ಪಂದ್ಯಗಳಲ್ಲಿ ತನ್ನ ಅದ್ಭುತ ಪ್ರದರ್ಶನ ಮೂಲಕ ತಂಡದ ಗೆಲುವಿಗೆ ಕಾರಣೀಕರ್ತನಾದಂತಹ ಆಟಗಾರ. ಯಾರಲ್ಲಿ ನಮ್ಮ ಮಹಾಪ್ರಭುಗಳನ್ನ ಡಿಸ್ಟರ್ಬ್ ಮಾಡ್ತಾ ಇರೋದು. ನೆಕ್ಸ್ಟ್ ಮ್ಯಾಚ್ ಬೇರೆ ಇದೆ ಅವ್ರದ್ದು. ನಿನ್ ಫ್ರೆಂಡಿಂದ ಇಡ್ಲಿ, ನಿನ್ ಫ್ರೆಂಡಿಂದ ಇಡ್ಲಿ, ನಿಮ್ ಫ್ರೆಂಡಿಂದ ಇಡ್ಲಿ ತರಿಸ್ತಾವ್ರೆ. ಹೇಳಿ ಒಂದ್ಸರಿಯ ವಿನಯ್ ಕುಮಾರ್ ಡಿಜಿ ಅವರು ಏನು ಇಡ್ಲಿ ಆರ್ಡರ್ ಮಾಡಿದ್ರ? ಗಾಳಿಯಲ್ಲಿ ಕಿಶೋರ ಭೂಮಿ ತುಮಕೂರು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಉಪಾಂತ್ಯ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುವಂತಹ ಎಲ್ಲ ದಾರಿ ಸುಗಮ ಆಗ್ತಾ ಇದೆ. ಕ್ಯಾಪ್ಟನ್ ಲಾಸ್ಟ್ 2 minutes 16-6 16-6 in favor of ಭೂಮಿ ತುಮಕೂರು. ಇನ್ನೊಂದ್ಸರಿ ಆಟ ಕ್ವಿಕ್ ಆಗಿ ಪರ್ಚೂಟ್ ಮಾಡೋದಕ್ಕೆ ಮುಂದಾದ್ರು. ಕಾದ್ ನೋಡೋಣ ಅಂಕವನ್ನು ಪಡ್ಕೊಳ್ತಾನ ಅಥವಾ ಟ್ಯಾಕಲ್ಗೆ ಒಳಗಾಗ್ತಾನ ಅಂತ ಹೇಳಿ. ಅದ್ಭುತವಾಗಿದ್ದಾದ್ರೆ ಲಕ್ಷ್ಮೀಕಾಂತ್ ಉತ್ತಮವಾದಂತ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್. ವೇಟ್ ಸಂತೋಷ ಅವಂತೆ ಬೆಳಗಿನ ಚಹಾದ ವ್ಯವಸ್ಥೆ ಮಾಡ್ತಾ ಇರುವಂತ ಬೋರೇಗೌಡರಿಗೆ ಹಾಗೆ ಕೇಶವಣ್ಣ ಅಲ್ವಾ? ಅಲ್ಲೇ ಬರಪ್ಪ ಕಿಮ್ಮಡಿ ಕೊಡ್ತೀನಿ. 16-8 ಭೂಮಿ ತುಮಕೂರು ಪರವಾಗಿ. ದಾಳಿಯಲ್ಲಿ ಡಿವೈಎಸ್ಎಸ್ ತುಮಕೂರು ತಂಡದ ಮನು. ಮಲ್ಟಿಪಲ್ ರೈಟ್ ಪಾಯಿಂಟ್ ಮನು. 16-10 16-10 in favor of ಭೂಮಿ ತುಮಕೂರು. ಬೋರೇಗೌಡರಿಗೆ ಹಾಗೂ ಕೇಶವಣ್ಣ ಅವರಿಗೆ ತುಂಬ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೆಂಪೇಗೌಡ ವರ್ಸಸ್ ಗೋವಿಂದರಾಜ್ ನಗರ. ಬೋಟಿಂಗ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಕೇಶವಣ್ಣ ಅವರೇ ಬೇಗ ಬನ್ನಿ, ಪಂದ್ಯ ಮುಗಿದಿದೆ. ಹಸು ಹಾಲು ಕೊಟ್ಟಿಲ್ವಾ? ಈ ಮೂಲಕ ಉಪಾಂತ್ಯ ಹಂತಕ್ಕೆ ಅಂದ್ರೆ ಸೆಮಿಫೈನಲ್ ಹಂತಕ್ಕೆ ಭೂಮಿ ತುಮಕೂರು ತಂಡ ಡಿವೈಎಸ್ಎಸ್ ತುಮಕೂರು ತಂಡದ ವಿರುದ್ಧ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗಾಡ್ತಾ ಇದ್ದಾರೆ.
ನೆಕ್ಸ್ಟ್ ನಿಮ್ದೇ ವಿನೋದ್ ಕುಮಾರ್ ಅವರೇ, ವಿನಯ್ ಕುಮಾರ್ ಡಿ ಜಿ ಅವರೇ, ನಿಮ್ದೇ ಟೀಮ್ ನೆಕ್ಸ್ಟ್.